ಅರೆ ದಿ ಡೆವಿಲ್ ಸಿನಿಮಾ ಮುಗಿದ ನಂತರ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಿ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ ಪ್ರಶಾಂತ್ ಕಿಣಿ ಅವರು. ಎಸ್, ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ಏನೋ ದುರ್ಗೇಶ್, ಇದೀಗ ನಟ ದರ್ಶನ್ ರವರು ರಾಜಕೀಯಕ್ಕೆ ಅಖಾಡವನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಮುಂದೆ ರಾಜಕೀಯಕ್ಕೆ ಇಳಿತಾರೆ ಅನ್ನುವಂತಹ ಮಾತನ್ನ, ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಪ್ರಶಾಂತ್ ಕಿಣಿ. ಏನಂತ ಹೇಳಿದ್ದಾರೆ ಅವರು, ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ? ಎಸ್ ರಮ್ಯಾ, ರಾಜ್ಯ ರಾಜಕೀಯದಲ್ಲೇ ಇದೊಂದು ಸಂಚಲನ ಸೃಷ್ಟಿಸುವಂತಹ ಸುದ್ದಿ. ಯಾಕಂದ್ರೆ ದರ್ಶನ್ ಡಿ ಬಾಕ್ಸ್ ಆಫೀಸ್ನ ಸುಲ್ತಾನ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂದರೆ ರಾಜ್ಯದ ಜನರಿಗೆ ಒಂದು ಸಂತಸ ಸುದ್ದಿ. ಅದರಲ್ಲೂ ಕೂಡ ಡಿ ಬಾಸ್ ಅಭಿಮಾನಿಗಳಿಗೆ ಇದೊಂದು ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತಂದರೆ 2028ಕ್ಕೆ ಡಿ ಬಾಸ್ ಮಂಡ್ಯದಿಂದ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಟ್ವೀಟ್ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಿನಿಮಾ ರಂಗದಲ್ಲಿ ಬಹಳಷ್ಟು ಸದನ ಮಾಡ್ತಾ ಇದೆ. ಪ್ರಶಾಂತ್ ಕಿಣಿ ಅವರು ಮಾಡಿರುವಂಥ ಒಂದು ಟ್ವೀಟ್ ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ, ರಾಜಕೀಯ ನಾಯಕರಿಗೆ ಶಾಖನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ದರ್ಶನ್ಗಿರುವಂಥ ಫ್ಯಾನ್ ಫಾಲೋವರ್ಸ್ ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು. ಈ ರೀತಿ ಪವನ್ ಕಲ್ಯಾಣ್ ಅವರು ಕೂಡ DCM ಆಗಿದ್ದರು, ಅವರು ಕೂಡ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥ ಊಹೆಗಳು ಮಾಡ್ಕೊಂಡಿರಲಿಲ್ಲ. ಆದರೆ ಇದೀಗ ದರ್ಶನ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥ ಖಚಿತವಾದಂಥ ಟ್ವೀಟನ್ನು ಪ್ರಶಾಂತ್ ಕಿಣಿ ಮಾಡಿದ್ದಾರೆ. ಪ್ರಶಾಂತ್ ಕಿಣಿ ಪ್ರಖ್ಯಾತ ಜ್ಯೋತಿಷರು, ಇವರು ಹೇಳಿದಂಥ ಜ್ಯೋತಿಷ ಯಾವುದೂ ಕೂಡ ಸುಳ್ಳಾಗಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ರಾಷ್ಟ್ರ ರಾಜಕೀಯ ಆಗಿರ್ಬೋದು, ಹೊರದೇಶದ ದೇಶದ ಭವಿಷ್ಯಗಳನ್ನು ಕೂಡ ಪ್ರಶಾಂತ್ ಕಿಣಿ ಹೇಳಿದ್ದಾರೆ. ಹೀಗಾಗಿ ಇವರ ಭವಿಷ್ಯ ಯಾವ ರೀತಿ ಮುನ್ನೆಲೆಗೆ ಬರುತ್ತೆ ಅನ್ನೋದು ಕೂಡ ಬಹಳ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂಥದ್ದು. 2028ಕ್ಕೆ ಸುಮಲತಾ ವಿರುದ್ಧ ದರ್ಶನ್ ಚಾಲೆಂಜ್ ಮಾಡ್ತಾರೆ, ಇಂಥದ್ದೊಂದು ಟ್ವೀಟನ್ನು ಮಾಡಿದ್ದಾರೆ ಪ್ರಶಾಂತ್ ಕಿಣಿ. ಈ ಒಂದು ಟ್ವೀಟ್ನ ಹಿನ್ನೆಲೆಯನ್ನು ನಾವು ನೋಡೋದಾದರೆ ರೇಣುಕಾಸ್ವಾಮಿ ಅವರ ಕೊಲೆ ಆದಾಗ ಕೂಡ ಈ ಒಂದು ಟ್ವೀಟನ್ನು ಪ್ರಶಾಂತ್ ಕಿಣಿ ಅವರು ಮಾಡಿದರು. ಸುಮಲತಾ ಅವರು 2019ರ ಚುನಾವಣೆಯನ್ನು ಗೆದ್ದ ಬಳಿಕ ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥ ಉಲ್ಲೇಖವನ್ನು ಮಾಡಿದರು. ಪ್ರಜ್ವಲ್, ಅದರ ಜೊತೆಗೆ ಯಶ್, ದರ್ಶನ್ 3 ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಉಲ್ಲೇಖವನ್ನು ಮಾಡಿದರು. ಈಗ ಮಾರ್ಚ್ 12ನೇ ತಾರೀಕು ಈ ಒಂದು ಟ್ವೀಟ್ನ ಟ್ವೀಟ್ ಮಾಡುವ ಮೂಲಕ ದರ್ಶನ್ ರಾಜಕೀಯ ಭವಿಷ್ಯವನ್ನು ಪ್ರಶಾಂತ್ ಕಿಣಿ ಅವರು ಇಲ್ಲಿ ಹೇಳಿರುವಂಥದ್ದು. ದರ್ಶನ್ ವರ್ಸಸ್ ಸುಮಲತಾ, ಅಮ್ಮ ವರ್ಸಸ್ ಮಗ ಅನ್ನುವ ಕಣ 2028ರ ವಿಧಾನಸಭಾ ಚುನಾವಣೆಗೆ ರೆಡಿ ಆಗ್ತಿದೆಯಾ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಸದನ ಮಾಡ್ತಿರುವಂಥದ್ದು ನಾವು ಗಮನಿಸ್ಬೋದು ರಮ್ಯಾ. ಯಾಕಂದರೆ 2-3 ದಿನಗಳ ಹಿಂದೆ ಅಷ್ಟೇ ದರ್ಶನ್, ಸುಮಲತಾ, ಅಂಬರೀಷ್ ಅವರ ಮಗ ಅವರ ಒಂದು ಎಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನ ಏನು ಅನ್ಫಾಲೋ ಮಾಡಿದ್ರು. ಇಲ್ಲಿ ಸುಮಲತಾ ವರ್ಸಸ್ ದರ್ಶನ್ ಆಗ್ತಿದೆಯಾ, ಅಮ್ಮ ಮಗನ ನಡುವೆ ಬಿರುಕು ಮೂಡಿದ್ಯಾ ಅನ್ನೋದು ಕೂಡ ಬಹಳಷ್ಟು ಸದ್ದು ಮಾಡುವಂಥದ್ದು. ಮಂಡ್ಯ ಚುನಾವಣೆ ಗೆಲ್ಲೋದಕ್ಕೆ ಕಾರಣ ಆಗಿದ್ದೇ ದರ್ಶನ್ ಆ್ಯಂಡ್ ಯಶ್. ಹೌದು, ದರ್ಶನ್ ಅವರ ಬಲ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣವಾಗಿತ್ತು. ಜೋಡೆತ್ತುಗಳಾಗಿ ಸುಮಲತಾ ಅವರ ಗೆಲುವಿಗೆ ಬಹಳಷ್ಟು ಶ್ರಮವನ್ನು ವಹಿಸಿದರು. ಅದಾದ ಬಳಿಕ ರಾಜಕೀಯ ಜೀವನದಲ್ಲಿ ದರ್ಶನ್ ಅವರು ಎಲ್ಲ ನಾಯಕರ ಜೊತೆಗೆ ಒಂದು ಕ್ಯಾಂಪೇನನ್ನು ಮಾಡಿದ್ದಂಥ ಸಾಕಷ್ಟು ಹಿನ್ನೆಲೆಗಳಿದ್ದಾವೆ. ಆದರೆ ದರ್ಶನ್ ರಾಜಕೀಯಕ್ಕೆ ಬರ್ತಾರ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಯಾವ ಪಕ್ಷ, ಯಾರ ಪಕ್ಷದಡಿ ಇವರು ನಿಲ್ತಾರೆ, ಪಕ್ಷೇತರವಾಗಿ ನಿಲ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ದರ್ಶನ್ಗೆ ರಾಜ್ಯ ರಾಜಕೀಯದಲ್ಲಿ ಒಳ್ಳೆಯ ನಾಯಕರ ಬೆಂಬಲ ಇದೆ. ಅದರಲ್ಲೂ ಕೂಡ ಅವರ ಆಪ್ತ ಸ್ನೇಹಿತ ಸಚ್ಚಿದಾನಂದ ಅವರು ಅಶೋಕ್ ಅವರ ಆಪ್ತರು. ಹೀಗಾಗಿ BJPಯಿಂದ ಸ್ಪರ್ಧೆ ಮಾಡ್ತಾರ, ಈಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರ, JDSನಿಂದ ಸ್ಪರ್ಧೆ ಮಾಡ್ತಾರ. ಎಲ್ಲ ನಾಯಕರ ಪರ ದರ್ಶನ್ ಕ್ಯಾಂಪೇನನ್ನು ಮಾಡಿರುವಂಥ ಉದಾಹರಣೆಗಳಿದ್ದಾವೆ. 2013ರಿಂದಲೂ ಕೂಡ ಇಲ್ಲಿಯವರೆಗೆ ಅವರು ಕ್ಯಾಂಪೇನನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಯಾವ ಪಕ್ಷದ ಪರ ನಿಲ್ತಾರೆ, ಯಾವ ಚಿಹ್ನೆಡಿ ನಿಲ್ತಾರೆ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗುವಂಥದ್ದು. ಯಾಕಂತಂದರೆ ಸುಮಲತಾ 2028ರ ಚುನಾವಣೆಗೆ ರೆಡಿ ಆಗ್ತಿದ್ದಾರೆ. ಯಾಕೆಂದರೆ 2019ರ ಚುನಾವಣೆಗೆ ಅವರಿಗೆ ಟಿಕೆಟನ್ನು ನೀಡಲಾಗಿರಲಿಲ್ಲ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿರೋದ್ರಿಂದ ಅವರಿಗೆ ಟಿಕೆಟನ್ನು BJP ನೀಡಿರಲಿಲ್ಲ. ಹೀಗಾಗಿ 2028ರ ವಿಧಾನಸಭಾ ಚುನಾವಣೆಗೆ ಸುಮಲತಾ ರೆಡಿ ಆಗ್ತಿದ್ದಾರೆ. ಆದರೆ ಈ ಒಂದು ಟ್ವೀಟನ್ನು ನಾವು ನೋಡೋದಾದರೆ 2028ಕ್ಕೆ ಅಮ್ಮ ಮಗ ವರ್ಸಸ್ ಆಗತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಯಾವ ಪಕ್ಷದಿಂದ ನಿಲ್ತಾರೆ, ಯಾಕಂದರೆ JDSನಿಂದಲೂ ಕೂಡ ದರ್ಶನ್ ಅವರು ಕ್ಯಾಂಪೇನ್ ಮಾಡಿದ್ದಾರೆ, ಅದರ ಜೊತೆಗೆ ಕಾಂಗ್ರೆಸ್ ನಾಯಕರ ಜೊತೆ ಕ್ಯಾಂಪೇನ್ ಮಾಡಿದ್ದಾರೆ, BJPಯ ನಾಯಕರ ಜೊತೆಗೂ ಕ್ಯಾಂಪೇನನ್ನು ಮಾಡಿರುವಂಥದ್ದು. ಹೀಗಾಗಿ ಯಾವ ಪಕ್ಷ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಪ್ರಶಾಂತ್ ಕಿಣಿ ಅವರ ಭವಿಷ್ಯ ಯಾವ ರೀತಿ ಮುಂದೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಬಹಳ ನೋಡಬೇಕು. ಅದರ ಜೊತೆಗೆ
ರಾಜಕೀಯದ ಜೊತೆಗೆ ಸಿನಿಮಾ ರಂಗವನ್ನು ನಾವು ಗಮನಿಸಬೇಕು. ಸಿನಿಮಾದಲ್ಲಿ ಈಗಾಗಲೇ ಡೆವಿಲ್ ಚಿತ್ರೀಕರಣ ಆರಂಭವಾಗಿದೆ. ಈ ಒಂದು ಏನು ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ ದರ್ಶನ್ ಅವರು ಸಿನಿಮಾಗಳನ್ನ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಅಭಿಮಾನಿಗಳಿಗೆ ಒಂದು ಆತಂಕವನ್ನು ತಂದಿತ್ತು. ಆದರೆ ಇತ್ತೀಚೆಗೆ ಮೊನ್ನೆ ಅಷ್ಟೇ ಅವರು ಡೆವಿಲ್ ಚಿತ್ರದಲ್ಲಿ ಆ್ಯಕ್ಟಿಂಗನ್ನು ಶುರು ಮಾಡಿದ್ದಾರೆ. ಅದರ ಜೊತೆಗೆ 2027ಕ್ಕೆ ಏನು ಸಿನಿಮಾ ರಂಗಕ್ಕೆ ಬ್ರೇಕ್ ಹಾಕಿ ವಿದಾಯವಾಡ ಹೇಳಿ ರಾಜಕೀಯಕ್ಕೆ ಹೋಗ್ತಾರಾ ಅಥವಾ ರಾಜಕೀಯ ಜೀವನದ ಜೊತೆಗೆ ಸಿನಿಮಾಗಳನ್ನು ಮಾಡ್ತಾರಾ? ಯಾಕಂದರೆ ನಾವು ತೆಲಂಗಾಣದ ಪವನ್ ಕಲ್ಯಾಣ್ ಅವರು ನೋಡ್ಬೋದು. ಅವರು ಕೂಡ ಕೆಲವೊಂದಿಷ್ಟು ಸಿನಿಮಾಗಳನ್ನ ಕೈಯಲ್ಲಿಟ್ಕೊಂಡೇ ಏನು ಈಗ DCM ಆಗಿದ್ದಾರೆ. ಅದರ ಜೊತೆಗೆ ಸಿನಿಮಾಗಳನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ರಾಜಕೀಯ ಜೀವನದ ಜೊತೆಗೆ ಸಿನಿಮಾ ರಂಗ ಯಾವ ರೀತಿ ಮುನ್ನಡೆಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಆಪ್ತವಲಯ ಏನ್ ಹೇಳುತ್ತೆ, ಫಸ್ಟ್ ಸರ್ಕಲ್ ಅಂತ ನಾವೇನ್ ಕರಿತೀವಿ, ದರ್ಶನ್ ಅವರ ಆಪ್ತವಲಯ ಏನ್ ಹೇಳುತ್ತೆ? ರಾಜಕೀಯ ಭವಿಷ್ಯದ ಬಗ್ಗೆ ಯಾರಾದ್ರೂ ಮಾತನಾಡ್ತಾ ಇದ್ದಾರಾ? ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದಾರಾ ದರ್ಶನ್ ಅವರನ್ನ? ಖಂಡಿತ ರಮ್ಯಾ, ದರ್ಶನ್ ರಾಜ್ಯದಲ್ಲಿರುವಂತಹ ಅಪಾರ ಅಭಿಮಾನಿಗಳ ಬೆಂಬಲವನ್ನು ಹೊಂದಿರುವಂತಹ ನಾಯಕ. ಹೀಗಾಗಿ ದರ್ಶನ್ ಅವರ ಏನು ಚುನಾವಣಾ ಪ್ರಚಾರಗಳಿಗೆ ಅವರನ್ನು ಎಲ್ಲ ಪಕ್ಷದವರು ಕೂಡ ಕಾಂಟ್ಯಾಕ್ಟ್ ಮಾಡುವಂಥದ್ದು. ಯಾಕಂತಂದರೆ ದರ್ಶನ್ ಅವರ ಬಲ ಆ ಕ್ಷೇತ್ರದಲ್ಲಿ ಆದರೆ ಆ ಕ್ಷೇತ್ರದ ಮತಗಳು ಒಂದು ಸೈಡ್ ಆಗಿ ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ದರ್ಶನ್ ಅವರಿಗೆ BJP JDS ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಏನು ಕಾಂಟ್ಯಾಕ್ಟ್ ಮಾಡುವಂಥದ್ದು. ಹೀಗಾಗಿ ಅವರು ಕೆಲವೊಂದಿಷ್ಟು ನಾಯಕರ ಪರ ಪ್ರಚಾರವನ್ನು ಮಾಡ್ತಿದ್ರು. ಆದರೆ ಅಲ್ಲಿಯೂ ಕೂಡ ಏನು 2019ರ ಚುನಾವಣೆ ಏನು ಸುಮಲತಾ ಅವರ ಚುನಾವಣೆ JDS ಒಂದು ವಿರೋಧವಾಗಿ ಅವರು ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಆವಾಗ ಬೆಂಬಲವನ್ನು ನೀಡಿದ್ದಾರಲ್ಲದೆ ಈಗ ಅವರ ರಾಜಕೀಯ ಜೀವನಕ್ಕೆ ಯಾವ ರೀತಿ ಮುಂದಿನ ಬೆಳವಣಿಗೆಗಳಾಗತ್ತೆ, ಅವರನ್ನು ಪಕ್ಷಕ್ಕೆ ಕರೆದುಕೊಳ್ಳುವಂಥ ಪ್ರಯತ್ನಗಳು ಕೂಡ ನಡೆಯುವಂಥದ್ದು. ಯಾಕಂತಂದರೆ ಕಾಂಗ್ರೆಸ್ JDS BJP ಮೂರು ಪಕ್ಷದಲ್ಲಿ ಉತ್ತಮ ಒಡನಾಟವನ್ನು ಅವರು ಹೊಂದ್ಕೊಂಡಿದ್ದಾರೆ. ಈ ಒಂದು ಮೂರು ಪಕ್ಷಗಳು ಯಾವ ರೀತಿ ಮುಂದೆ 2022 ಚುನಾವಣೆಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗತ್ತೆ ರಮ್ಯಾ. ವಿಚಾರ ಏನಪ್ಪಾ ಅಂತಂದ್ರೆ, ದರ್ಶನ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಸರಿ, ಇದೀಗ ಅವರ ಸಿನಿಮಾ ಕತೆ ಏನು? ಅದೇ ರೀತಿಯಾಗಿ ದಿ ಡೆವಿಲ್ ಸಿನಿಮಾ ಸದ್ಯಕ್ಕೇನೋ ಶೂಟಿಂಗ್ ನಡೀತಾ ಇದೆ, ಮತ್ತೆ ಬೇರೆ ಯಾವ ಸಿನಿಮಾಗೂ ಅವರು ಸೈನ್ ಹಾಕಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೂ ಇದಕ್ಕೂ ಲಿಂಕ್ ಮಾಡ್ಕೊಳ್ತಾ ಹೋಗೋದಾದ್ರೆ ಹಾಗಾದ್ರೆ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡೋದು ಬಹುತೇಕ ಖಚಿತ ಅನ್ನಿಸ್ತಾ ಇದೆಯಾ ಹೇಗೆ ಅಂತ? ಖಂಡಿತ ರಮ್ಯಾ, ಪ್ರಶಾಂತ್ ಕಿನಿಯವರ ಟ್ವೀಟಲ್ಲಿ ಈಗಾಗಲೇ ಮೆನ್ಷನ್ ಮಾಡಿರುವಂಥದ್ದು ಸುಮಲತಾ ಚಾಲೆಂಜ್ ಮಾಡ್ತಾರೆ. ಸುಮಲತಾ ದರ್ಶನ್ ಚಾಲೆಂಜ್ ವಿಲ್ಸ್ ವರ್ಸಸ್ ಸುಮಲತಾ ಅನ್ನುವಂಥ ಟ್ವೀಟನ್ನು ಮಾಡಿರೋದ್ರಿಂದ 2027ರವರೆಗೆ ಈಗಾಗಲೇ ಏನು ಅವರ ಕೈಯಲ್ಲಿರುವಂಥ ಚಿತ್ರಗಳನ್ನು ಅವರು ಮುಗಿಸುವಂಥ ಕೆಲಸಕ್ಕೆ ಮುಂದಾಗಬಹುದು. ಯಾಕಂತಂದರೆ ಸಿನಿಮಾದ ಜೊತೆಗೆ ರಾಜಕೀಯವನ್ನು ತೆಗೆದುಕೊಂಡು ಹೋಗೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ದರ್ಶನ್ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಗಳನ್ನ ಬಿಟ್ಟು ಬೇರೆ ಯಾವ ಚಿತ್ರರಂಗಕ್ಕೂ ಕಾಲಿಟ್ಟಿಲ್ಲ. ಹೀಗಾಗಿ ಚಿತ್ರರಂಗದ ಜೊತೆಗೆ ರಾಜಕೀಯವನ್ನು ತೆಗೆದುಕೊಂಡು ಹೋಗ್ತಾರಾ, ಅದರ ಜೊತೆಗೆ ರಾಜಕೀಯದ ಜೊತೆಗೂ ಮಾಡ್ಬೋದು. ಯಾಕಂದರೆ ಈಗಾಗಲೇ ನಮ್ಮ ಕೆಲವೊಂದಿಷ್ಟು ಸಿನಿ ಕಲಾವಿದರು ಸಾಕಷ್ಟು ರಾಜಕೀಯಕ್ಕೆ ಬಂದ ನಾಯಕರ ಉದಾಹರಣೆಗಳಿದ್ದಾವೆ. ಸುಮಲತಾ, ನಿಖಿಲ್ ಕುಮಾರಸ್ವಾಮಿ, ಅಂಬರೀಷ್ ಸೇರಿದಂತೆ ಹಲವಾರು ನಾಯಕರು ಚಿತ್ರರಂಗದ ಜೊತೆಗೆ ರಾಜಕೀಯವನ್ನು ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ದರ್ಶನ್ ಅವರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ, 2027ಕ್ಕೆ ರಾಜೀನಾಮೆಯನ್ನು ನೀಡಿ ಫುಲ್ ಟೈಮ್ ರಾಜಕಾರಣಿ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಚರ್ಚೆ ಆಗುವಂಥದ್ದು. ಹೀಗಾಗಿ ದರ್ಶನ್ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುವಂಥದ್ದು. ಪ್ರಶಾಂತ್ ಕಿನಿ ಅವರ ಟ್ವೀಟನ್ನು ನೋಡೋದಾದರೆ 2028ಕ್ಕೆ ಅಖಾಡ ರೆಡಿ ಆಗಿದೆ ಅನ್ನುವಂಥ ಒಂದು ಮುನ್ಸೂಚನೆ ಇಲ್ಲಿ ಸಿಗ್ತಾ ಇದೆ. ಪ್ರಶಾಂತ್ ಕಿನಿ ಅವರ ಟ್ವೀಟ್ ವಿಚಾರ ರಾಜ್ಯ ರಾಜಕೀಯದಲ್ಲಿ, ದೇಶದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಬಹಳಷ್ಟು ಸದ್ದನ್ನು ಮಾಡಿರುವಂಥದ್ದು. ಅವರು ಹೇಳಿರುವಂಥ ಭವಿಷ್ಯಗಳು ಯಾವುವು ಕೂಡ ಸುಳ್ಳಾಗಿಲ್ಲ ಅನ್ನೋದು ಕೂಡ ಇಲ್ಲಿ ನಾವು ಉಲ್ಲೇಖ ಮಾಡಬಹುದಾಗುತ್ತೆ ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್. ಪ್ರಶಾಂತ್ ಕಿಣಿಯವರಂತಹ ಮಾಡಿರುವಂತಹ ಈ ಒಂದು ಎಕ್ಸ್ ಪೋಸ್ಟ್ ನಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ, ದರ್ಶನ್ ರವರು ಮುಂದಿನ 2027ಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ.